ನಮಸ್ತೆ ವೀಕ್ಷಕರೇ, ಇಂಗ್ಲೆಂಡ್ನಲ್ಲಿ ಭಾರತೀಯ ನಾರಿಶಕ್ತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಭಾರತೀಯ ಮೂಲದ ಕಾನೂನು ಪದವೀಧರೆ ಕೃಷಾಂಗಿ ಮೆಶ್ರಾಮ್ ತಮ್ಮ 21ನೇ ವಯಸ್ಸಿನಲ್ಲಿ ಇಂಗ್ಲೆಂಡ್ ಮತ್ತು ವೇಲ್ಸ್ನ ಅತಿ ಕಿರಿಯ ವಯಸ್ಸಿನ ಸಾಲಿಸಿಟರ್ ಆಗಿ ನೇಮಕಗೊಂಡಿದ್ದಾರೆ. ಈ ಮೂಲಕ ಅವರು ಹೊಸ ಇತಿಹಾಸವನ್ನು ನಿರ್ಮಿಸಿದ್ದಾರೆ. ಅಸಾಧಾರಣ ಶೈಕ್ಷಣಿಕ ಪಯಣದ ಮೂಲಕ ಈ ಮೈಲುಗಲ್ಲು ತಲುಪಿರುವ ಅವರು ಜಗತ್ತಿನಾದ್ಯಂತ ಯುವಜನರಿಗೆ ಸ್ಫೂರ್ತಿಯಾಗಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಜನಿಸಿ ಅಲ್ಲಿನ ಇಸ್ಕಾನ್ ಮಾಯಾಪುರ ಸಮುದಾಯದಲ್ಲಿ ಬೆಳೆದ ಕೃಷಾಂಗಿ ಅವರು ತಮ್ಮ 15ನೇ ವಯಸ್ಸಿನಲ್ಲಿಯೇ ಮಾಯಾಪುರದ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಮಾಧ್ಯಮಿಕ ಶಿಕ್ಷಣವನ್ನು ಪೂರ್ಣಗೊಳಿಸಿದರು. ಬಳಿಕ ಬ್ರಿಟನ್ನ ವೆಲ್ಟನ್ ಕೀನ್ಸಿಯಲ್ಲಿರುವಂತಹ ದಿ ಓಪನ್ ಯೂನಿವರ್ಸಿಟಿಯಲ್ಲಿ ಕಾನೂನು ಪದವಿ ಅಧ್ಯಯನಕ್ಕೆ ಪ್ರವೇಶವನ್ನು ಪಡೆದರು. ಕೇವಲ 3 ವರ್ಷಗಳಲ್ಲಿ ತಮ್ಮ ಅಧ್ಯಯನವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಅವರು ತಮ್ಮ 18ನೇ ವಯಸ್ಸಿಗೆ ಪ್ರಥಮ ದರ್ಜೆಯ ಗೌರವ ಪದವಿಯೊಂದಿಗೆ ಪದವಿಯನ್ನು ಪಡೆದರು. ಈ ಮೂಲಕ ದಿ ಓಪನ್ ಯೂನಿವರ್ಸಿಟಿಯ ಇತಿಹಾಸದಲ್ಲಿಯೇ ಅತಿ ಕಿರಿಯ ವಯಸ್ಸಿನ ಕಾನೂನು ಪದವೀಧರೆ ಎಂಬ ಹೆಗ್ಗಳಿಕೆಗೂ ಕೃಷಾಂಗಿ ಅವರು ಪಾತ್ರರಾಗಿದ್ದಾರೆ. ತಮ್ಮ ಈ ಸಾಧನೆಯ ಬಗ್ಗೆ ಮಾತನಾಡಿದ ಕೃಷಾಂಗಿ, ನನ್ನ 15ನೇ ವಯಸ್ಸಿನಲ್ಲಿಯೇ ಕಾನೂನು ಅಧ್ಯಯನವನ್ನು ಆರಂಭಿಸಲು ಅವಕಾಶವನ್ನು ನೀಡಿದ ದಿ ಓಪನ್ ಯೂನಿವರ್ಸಿಟಿಗೆ ನಾನು ಸದಾ ಆಭಾರಿಯಾಗಿರ್ತೇನೆ. ನನ್ನ ಅಧ್ಯಯನದ ಸಮಯದಲ್ಲಿ ನನ್ನ ಕಾನೂನು ವೃತ್ತಿ ಜೀವನಕ್ಕೆ ಶೈಕ್ಷಣಿಕ ಅಡಿಪಾಯವನ್ನು ಹಾಕಿದ್ದಲ್ಲದೆ ಕಾನೂನಿನ ಬಗ್ಗೆ ಆಳವಾದ ಮತ್ತು ಶಾಶ್ವತವಾದ ಉತ್ಸಾಹವನ್ನು ನಾನು ಅಲ್ಲೇ ಕಂಡುಕೊಂಡೆ ಎಂದು ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಅವರು ವ್ಯಾಸಂಗ ಮಾಡಿರುವ ವಿಶ್ವವಿದ್ಯಾಲಯವು ಕೂಡ ಕಾನೂನು ಪದವೀಧರೆ ಕೃಷಾಂಗಿ ಮತ್ತೊಮ್ಮೆ ಇತಿಹಾಸವನ್ನು ನಿರ್ಮಿಸಿದ್ದಾರೆ ಎಂಬ ಶೀರ್ಷಿಕೆಯಡಿ ಈ ಸಾಧನೆಯನ್ನು ಶ್ಲಾಘಿಸಿದೆ. 2022ರಲ್ಲಿ ಪದವಿ ಮುಗಿದ ನಂತರ ಅವರು ಅಂತಾರಾಷ್ಟ್ರೀಯ ಕಾನೂನು ಸಂಸ್ಥೆಯೊಂದರಲ್ಲಿ ಉದ್ಯೋಗವನ್ನು ಗಿಟ್ಟಿಸಿಕೊಂಡರು. ಇದರ ಜೊತೆಗೆ ಸಿಂಗಾಪುರದಲ್ಲಿ ವೃತ್ತಿ ಅನುಭವವನ್ನು ಕೂಡ ಪಡೆದುಕೊಂಡಿದ್ದಾರೆ. ಪ್ರಸ್ತುತ ಯುಎಇಯಲ್ಲಿ ನೆಲೆಸಿರುವ ಅವರು ಬ್ರಿಟನ್ ಮತ್ತು ಯುಎಇಯಲ್ಲಿ ಹೊಸ ಕಾನೂನು ಅವಕಾಶಗಳನ್ನು ಅನ್ವೇಷಿಸುತ್ತಿದ್ದಾರೆ. ಫಿನ್ಟೆಕ್, ಬ್ಲಾಕ್ ಚೈನ್, ಕೃತಕ ಬುದ್ಧಿಮತ್ತೆ ಹಾಗೂ ವಿಲ್ ಮತ್ತು ಪ್ರೈವೇಟ್ನಂತಹ ಖಾಸಗಿ ಗ್ರಾಹಕ ಸೇವೆಗಳಂತಹ ಆಧುನಿಕ ಕಾನೂನು ಕ್ಷೇತ್ರಗಳಲ್ಲಿ ಅವರಿಗೆ ವಿಶೇಷ ಆಸಕ್ತಿ ಇದೆ. ಭವಿಷ್ಯದಲ್ಲಿ ಬ್ರಿಟನ್ ಅಥವಾ ಯುಎಇಯ ಪ್ರಮುಖ ಕಾನೂನು ಸಂಸ್ಥೆಗಳೊಂದಿಗೆ ಕೆಲಸ ಮಾಡುವ ಗುರಿ ಹೊಂದಿದ್ದು, ಉದಯೋನ್ಮುಖ ಡಿಜಿಟಲ್ ತಂತ್ರಜ್ಞಾನಗಳು ಮತ್ತು ಗ್ರಾಹಕ ಕೇಂದ್ರಿತ ಕಾನೂನು ಸೇವೆಗಳಲ್ಲಿ ಪರಿಣಿತಿ ಹೊಂದುವ ಮಹತ್ವಾಕಾಂಕ್ಷೆಯನ್ನ ಇಟ್ಟುಕೊಂಡಿದ್ದಾರೆ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್. ಕ್ಷಣದ ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.